ನಮ್ಮ ಹಸ್ಬೆಂಡ್ ಒಟ್ಟು ಯೂಸ್ ಮಾಡ್ತಾರೆ. ಹೆಂಗೆ ಒಂದು ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಉಡುಪಿಯಲ್ಲಿ ಇದ್ದೀನಿ, ಉಡುಪಿ ಮುದ್ರಾಡಿಯಲ್ಲಿ ನಮ್ಮ ಅಮ್ಮ ಮನೆಯಲ್ಲಿ. ಸೊ ನಾನು ಇವತ್ತು ಲಂಚ್ ಪ್ರಿಪೇರ್ ಮಾಡ್ತಿದ್ದೀನಿ ಇಲ್ಲಿ. ಸೊ ನಾವೇನು ಮಾಡ್ತೀವಿ ಅಂದರೆ ಪನ್ನೀರ್ ಮಶ್ರೂಮ್ ಕಡಾಯಿ ಅಂತ ಒಂದು ಗ್ರೇವಿ ಮಾಡ್ತೀವಿ. ಅದ್ರ ಜೊತೆ ನಮ್ಮಮ್ಮ ರಾಗಿ ರೊಟ್ಟಿ ಮಾಡ್ತಿದ್ದಾರೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡಿದೆ ಅಂತ. ಸೊ ಇಲ್ಲಿ ನಾನಿವತ್ತು ಇದು ಮಣ್ಣದ ಪಾತ್ರೆಯಲ್ಲಿ ಮಾಡ್ತೀನಿ. ಸೊ ಜಸ್ಟ್ ಟು ಬಿಗಿನ್, ನನ್ನ ಹತ್ರ ಇದೆಲ್ಲ ಸ್ಪೈಸಸ್ ಇದೆ ಇಲ್ಲಿ. ಆ್ಯಸ್ ಯೂಶುವಲ್ ಕಾಳುಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಸಾಫ್, ರೆಡ್ ಚಿಲ್ಲೀಸ್, ಸ್ಟಾರ್ ಅನೀಸ್, ಬೇ ಲೀಫ್ ಆ್ಯಂಡ್ ಇಲೈಚಿ. ಸೊ ಇದೆಲ್ಲ ನಮ್ಮ ರೆಗ್ಯುಲರ್ ಗರಂ ಮಸಾಲ ಇರುತ್ತಲ್ಲ ಅದೇ ಎಲ್ಲ. ಸೊ ಇವತ್ತು ಫುಲ್ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಮಶ್ರೂಮ್ ಕಡಾಯಿ ಅಂತ ಮಾಡೋಣ. ಸೊ ಇಲ್ಲಿ ಒಂದು ಪ್ಯಾನಲ್ಲಿ ಈಗ ನಾನು ಆಯಿಲ್ ತಗೊಳ್ತೀನಿ. ಸೊ ನಾನು ಹಾಫ್ ಆಯಿಲ್ ಹಾಫ್ ತುಪ್ಪ ತಗೊಳ್ತಿದ್ದೀನಿ. ಇದೊಂದು ಸ್ವಲ್ಪ ಬಿಸಿ ಆದಾಗ ಇದೆಲ್ಲ ಮಸಾಲ ಇದಕ್ಕೆ ಹಾಕೋಣ. ಸೊ ಈಗ ಇದು ಸ್ಪೈಸಸ್ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಅನಿಯನ್ಸ್ ಹಾಕ್ತೀನಿ. ಇಲ್ಲಿ ನಾನು ಆಲ್ಮೋಸ್ಟ್ 6 to 7 ದೊಡ್ಡ ದೊಡ್ಡ ಆನಿಯನ್ಸ್ ತಗೊಂಡಿದ್ದೀವಿ, ಬಿಗ್ ಸೈಜ್ ಆನಿಯನ್ಸ್. ಅದನ್ನ ರಫ್ಲಿ ನೀವು ಚಾಪ್ ಮಾಡ್ಬೋದು, ಯಾಕಂದರೆ ನಾವು ಎಂಡಲ್ಲಿ ಇದಕ್ಕೆಲ್ಲ ಇದು ಮಾಡ್ತೀವಿ, ಎಲ್ಲ ಚೆನ್ನಾಗಿ ಮಸಾಲ ಪ್ರಿಪೇರ್ ಆದಮೇಲೆ ಅದಕ್ಕೆ ಗ್ರೈಂಡ್ ಮಾಡ್ತೀವಿ. ಸೊ ಸೈಜಸ್ ಹೇಗೆ ಆ ಥರ ಚಾಪ್ ಮಾಡ್ಬೋದು. ನನಗೆ ಈ ಥರ ಸೈಜ್ ಕಟ್ ಮಾಡೋದು ಈಸಿ, ಅದಕ್ಕೆ ನಾನು ಮೋಸ್ಟ್ಲಿ ಎಲ್ಲ ರೆಸಿಪಿಗಳಲ್ಲಿ ಸ್ಲೈಸ್ ಅಂತಲೇ ಕಟ್ ಮಾಡೋದು. ಅನಿಯನ್ಸ್ ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಆಗಬೇಕು. ಈಗ ಇಲ್ಲಿ ಅನಿಯನ್ಸ್ ಫ್ರೈ ಆಗ್ತಿದೆ. ಇದಕ್ಕೀಗ ಒಂದು ಸ್ವಲ್ಪ ಟೈಮ್ ಬೇಕು, ಬಿಕಾಸ್ ಮಣ್ಣು ಪಾತ್ರದಲ್ಲಿ ಒಂದು ಸ್ವಲ್ಪ ಸ್ಲೋನೇ. ನಾನು ಆದರೂ ಫಾಸ್ಟ್ ಗ್ಯಾಸ್ ಇಟ್ಟಿದ್ದೀನಿ, ನಾನು ಮಧ್ಯೆ ಮಧ್ಯದಲ್ಲಿ ಸ್ಟರ್ ಮಾಡ್ತಾ ಇರ್ತೀನಿ. ಮೀನ್ವೈಲ್ ನಾವು ಇಲ್ಲಿ ಒಂದು ಮಸಾಲ ಮಾಡೋಣ. ನಾನಿಲ್ಲಿ ಒಂದು 10 to 12 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ, ಗಾರ್ಲಿಕ್, ಬೆಳ್ಳುಳ್ಳಿ ಆ್ಯಂಡ್ ಶುಂಠಿ, ಒಂದು 1 ಇಂಚ್ ಶುಂಠಿ ತೊಗೊಂಡಿದ್ದೀನಿ. ಸೊ ಇದನ್ನ ನಾವು ಗ್ರೈಂಡ್ ಮಾಡ್ತೀವಿ. ರೆಗ್ಯುಲರ್ ನಾವು ಹೆಂಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ತೀವಿ ಆ ಥರನೇ, ಆದರೆ ನಾನು ಗ್ರೀನ್ ಚಿಲ್ಲೀಸು ಹಾಕ್ತಿದ್ದೀನಿ ಇದಕ್ಕೆ. ಸೊ ಸ್ಮಾಲ್ ಮಿಕ್ಸಿ ಜಾರಲ್ಲಿ ಇದನ್ನ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ನಮ್ಮ ಜಿಂಜರ್ ಗಾರ್ಲಿಕ್ ವಿತ್ ಚಿಲ್ಲಿ ಪೇಸ್ಟ್ ರೆಡಿ ಇದೆ. ಸೊ ಯಾವತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೇಗೆ ಮಾಡೋದಂದರೆ 1:3 ರೇಷಿಯೋ, ಅಂದರೆ ನೀವು 1 ಪೋರ್ಷನ್ ಆಫ್ ಜಿಂಜರ್ ತಗೊಂಡ್ರೆ 3 ಪೋರ್ಷನ್ಸ್ ಆಫ್ ಗಾರ್ಲಿಕ್ ಹಾಕಬೇಕು. ಆ ಥರ ರೇಷಿಯೋ ಇರಬೇಕು. ಈಕ್ವಲ್ ಹಾಕಬಾರ್ದು, ಚೆನ್ನಾಗಿ ಆಗಲ್ಲ. ಸೊ ಯೂಶಲಿ 1:3 ರೇಷಿಯೋ ಇರಬೇಕು. ಆ್ಯಂಡ್ ಚಿಲ್ಲೀಸ್ ನಿಮ್ಮ ಸ್ಪೈಸ್ ಪ್ರಕಾರ ಆ ಥರ. ಸೊ ಇಲ್ಲಿ ರೆಡಿ ಇದೆ. ಸೈಡಲ್ಲಿ ನಮ್ಮ ಅನಿಯನ್ಸ್ ಇನ್ನೂ ಆಗ್ತಿದೆ. ಸೊ ನಾವೀಗ ಸೈಡ್ ಬೈ ಸೈಡ್ ಏನು ಮಾಡ್ತೀವಿ ಅಂದರೆ ಜಸ್ಟ್ ಟು ಸೇವ್ ಟೈಮ್, ಇದು ಫ್ರೈ ಆಗ್ತಾ ಇರಲಿ. ನಾವಿಲ್ಲಿ ಸೈಡಲ್ಲಿ ನಮಗೆ ಇಲ್ಲಿ ನೋಡಿ, ನಾನು ಒಂದು ಸ್ವಲ್ಪ ಅನಿಯನ್ಸ್ ಆ್ಯಂಡ್ ಕ್ಯಾಪ್ಸಿಕಮ್ ಈ ಥರ ಸ್ಕ್ವೇರ್ ಸ್ವಲ್ಪ ಬಿಗ್ ಪೀಸಸಲ್ಲಿ ಇದು ಮಾಡಿದ್ದೀನಿ. ನೀವು ರೆಸ್ಟೋರೆಂಟಲ್ಲಿ ನೋಡಿರ್ತೀರ, ಪನೀರ್ ಮಶ್ರೂಮ್ ಯಾವುದು ಕಡಾಯಿ ತಗೊಂಡ್ರೆ ಅದಕ್ಕೆ ಅದರಲ್ಲಿ ಇದಿರುತ್ತೆ, ಲೈಕ್ ಬಿಗ್ ಕ್ಯೂಬ್ಸ್ ಆಫ್ ಅನಿಯನ್ಸ್, ಫ್ರೈಡ್ ಅನಿಯನ್ಸ್ ಆ್ಯಂಡ್ ಕ್ಯಾಪ್ಸಿಕಮ್ ಇರುತ್ತೆ. ಸೊ ನಾವು ಆ ಥರನೇ ಮಾಡೋಣ. ಸೊ ಇದಕ್ಕೆ ನಾವೀಗ ಆಯಿಲಲ್ಲಿ ಫ್ರೈ ಮಾಡ್ತೀವಿ. ಸೊ ಇದೊಂದು ಪ್ಯಾನಲ್ಲಿ ನಾನು ಆಯಿಲ್ ತಗೊಂಡಿದ್ದೀನಿ. ಇದರಲ್ಲಿ ಜಸ್ಟ್ ಒಂದು ಸ್ವಲ್ಪ 2 to 2 minutes ಫ್ರೈ ಮಾಡಿ ತೆಗೆಯೋದಷ್ಟೇ. ಸೊ ಅದು ಮಾಡೋಣ. ಎಲ್ಲ ಟೈಮ್ ನಮ್ಮ ಅನಿಯನ್ಸ್ ಆಗ್ತಾ ಇರುತ್ತೆ. ಈ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ನಾನು ಫಸ್ಟ್ ಅನಿಯನ್ಸ್ ಹಾಕ್ತೀನಿ ಫಾಸ್ಟ್ ಗ್ಯಾಸಲ್ಲಿ. ಜಸ್ಟ್ ಒಂದು 2 minutes ಫ್ರೈ ಮಾಡಿ ತೆಗೆಯೋಣ ಅಷ್ಟೇ. ಸೊ ಈಗ ನೋಡಿ, ಇದೊಂದು ಸ್ವಲ್ಪ ಸೈಡಿಂದ ಬ್ರೌನ್ ಆಗಿದೆ. ಈ ಟೈಮ್ಗೆ ನಾವು ತೆಗೆಯೋಣ. ಜಾಸ್ತಿ ಏನು ಕಪ್ ಆಗೋದು ಬೇಡ. ಈಗ ಸ್ಲೋ ಮಾಡ್ತೀನಿ. ಸೇಮ್ ಆಯಿಲ್ಗೆ ನಾನು ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ.
ಫಾಸ್ಟ್ ಗ್ಯಾಸ್ ಮಾಡಿ ಇದನ್ನು ಫ್ರೈ ಮಾಡೋಣ. ಇದಕ್ಕೂ ಒಂದು ಸ್ವಲ್ಪ ಕೋಟಿಂಗ್ ಬರೋಷ್ಟು ಫ್ರೈ ಮಾಡೋಣ. ಆ್ಯಂಡ್ ಇಲ್ಲಿ ನೋಡಿ ಸೈಡ್ ಬೈ ಸೈಡ್ ಇದು ನಂದು ಅನಿಯನ್ಸ್ ಚೆನ್ನಾಗಿ ಬ್ರೌನ್ ಆಗಿದೆ. ಇದಕ್ಕೀಗ ಈ ಟೈಮಲ್ಲಿ ನಾವು ಇದು ಜಿಂಜರ್ ಗಾರ್ಲಿಕ್ ಮತ್ತು ಚಿಲ್ಲಿ ಪೇಸ್ಟ್ ಇದೆಯಲ್ಲ ಅದು ಹಾಕ್ತಿದ್ದೀನಿ. ಇದು ಹಾಕಿ ಚೆನ್ನಾಗಿ ಜಿಂಜರ್ ಗಾರ್ಲಿಕ್ ಇದು ರಾ ಟೇಸ್ಟ್ ಹೋಗಬೇಕು, ಆ ಥರ ಫ್ರೈ ಮಾಡ್ತೀನಿ. ಸ್ವಲ್ಪ ಮಿಕ್ಸಿಯಲ್ಲಿ ಇದೆ, ಅದಕ್ಕೆ ನಾನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಶೇಕ್ 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 ಮಾಡಿ ಹಾಕ್ತೀನಿ. ಸೇಮ್ ಅಲ್ಲಿಗೆ ಪನ್ನೀರ್ಗೆ ನಾನು ಈ ಥರ ಸ್ಮಾಲ್ ಕ್ಯೂಬ್ಸಲ್ಲಿ ಕಟ್ ಮಾಡಿದ್ದೀನಿ. ಪನ್ನೀರ್ ಜಸ್ಟ್ ಒಂದು ಇದು ಬರಬೇಕು, ಕೋಟಿಂಗ್ ಬರಬೇಕು ಅಷ್ಟೇ. ಬಟ್ ಪನ್ನೀರ್ ಹಿಂಗೂ ಇಟ್ಸ್ ಅ ಕಾಟೇಜ್ ಚೀಸ್, ನೀವು ರಾ ತಿನ್ಬೋದು, ಅದೇನು ಕುಕ್ ಆಗಬೇಕಂತ ಏನಿಲ್ಲ. ಇದು ನಾವು ಜಸ್ಟ್ ಒಂದು ಕೋಟಿಂಗ್ ಅಂತ ಫ್ರೈ ಮಾಡೋದು, ಯಾಕಂದರೆ ಕೋಟಿಂಗ್ ಬಂದರೆ ತುಂಬ ಚೆನ್ನಾಗಿ ಮಸಾಲ ಹಿಡಿಯುತ್ತೆ ಆ್ಯಂಡ್ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಗ್ರೇವಿಯಲ್ಲಿ ತಿನ್ನೋಕ್ಕೆ. ಚೆನ್ನಾಗಿ ಕಲರ್ ಬರ್ತಿದೆ ಪನ್ನೀರ್ಗೆ. ಆ್ಯಂಡ್ ಈಗ ಇದು ಫುಲ್ ಫ್ರೈ ಆಗಿಬಿಟ್ಟಿದೆ. ಇದಕ್ಕೀಗ ಇದು ಟೊಮೆಟೊಸ್ 1-2 ಬಿಗ್ ಟೊಮೆಟೊಸ್ ತಗೊಂಡಿದ್ದೀನಿ, ಅದು ರಫ್ಲಿ ಚಾಪ್ ಮಾಡಿ, ಯಾಕಂದರೆ ಆಸ್ ಸೆಡ್ ಇದು ನಾವು ಇದು ಮಾಡ್ತೀವಿ, ಗ್ರೈಂಡ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ 1 ಕಪ್ ಅಷ್ಟು ರಫ್ಲಿ ಚಾಪ್ಡ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಅದು ಹಾಕೋಣ. ನೀರು ಫುಲ್ ಚೆನ್ನಾಗಿ ಬ್ರೌನ್ ಆಗಿದೆ, ಇದಕ್ಕೂ ಇದ್ರ ಜೊತೆ ತೆಗೆದಿಡ್ತೀನಿ. ಸರಿ ನೋಡಿ, ನಾನು ಇದು ಚೆನ್ನಾಗಿ ಫ್ರೈ ಆಗಿದೆ ನಮ್ಮ ಟೊಮ್ಯಾಟೊನು. ಈ ಪಾಯಿಂಟಿಗೆ ಇದರಲ್ಲಿ ನಾನು ಒಂದು ಹ್ಯಾಂಡ್ಫುಲ್ ಅಷ್ಟು ಇದು ಪೀಸಸ್ ಕ್ಯಾಶ್ಯೂ ಪೀಸಸ್ ಹಾಕ್ತೀನಿ. ಅಷ್ಟು ಬೇಡ, ಸ್ವಲ್ಪ ಬೇಕು. ಗೋಡಂಬಿ ಒಂದು 6 to 7 ಗೋಡಂಬಿ ಪೀಸಸ್ ಮಾಡಿ ಹಾಕಿದ್ರೆ ಸಾಕು. ಇಷ್ಟು ಹಾಕಿ ಆಮೇಲೆ ಇದಕ್ಕೆ ನಾವು ಒಂದು 2 ಲೋಟ ನೀರು ಹಾಕೋಣ. 1 2 ಗ್ಯಾಸ್ ಫಾಸ್ಟ್ ಮಾಡ್ತೀನಿ. ಧನುಷ್ ಬಂದಿದ್ದಾರೆ, ಊಟ ರೆಡಿ ಆಗಿದೆ ಅಂತ ಚೆಕ್ ಮಾಡೋಕ್ಕೆ. ಅಮ್ಮ ಬಂದಿದ್ದಾರೆ. ಈಗ ನಾನು ಲಿಡ್ ಹಾಕಿ ಒಂದು ಗುಡ್ 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ, ಅಂದರೆ ಕುಕ್ ಆಗಲಿ. ಸೊ ಈಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ, ಲೈಕ್ ಬೇಯ್ದಿದೆ ಟೊಮೆಟೊ ಆ್ಯಂಡ್ ನಮ್ಮ ಕ್ಯಾಶ್ಯೂ ಮೇನ್ಲಿ. ನೀವು ಬೇಕಾದರೆ ಹಿಂಗೂ ಮಾಡ್ಬೋದು, ಕ್ಯಾಶ್ಯೂಗೆ ಬೇಕಾದರೆ ಮೊದಲೇ ನೀರಲ್ಲಿ ಸೋಪ್ ಮಾಡಿನೂ ಇಡ್ಬೋದು. ಇಲ್ಲಾಂದರೆ ನಾನು ಮಾಡ್ದಾಗ ಈ ಥರ ಇದರಲ್ಲೇ ಹಾಕಿ ನೀರು ಹಾಕಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಇದಾಗುತ್ತೆ. ಈಗ ಈ ಪಾಯಿಂಟ್ಗೆ ನಾವು ಇದರಲ್ಲಿ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ ಹಾಕೋಣ. ಇನ್ನೊಂದು ಸ್ವಲ್ಪ ನೀರಿನಿಂದ ಒಂದು ಸ್ವಲ್ಪ ಬೇಯಲಿ, ಮತ್ತು ಫ್ರೈ ಟೇಸ್ಟ್ ಬೇಕು ನಮಗೆ, ಬಾಯ್ಲ್ ಟೇಸ್ಟ್ ಬೇಡ, ಫ್ರೈ ಟೇಸ್ಟ್ ಬೇಕು ಅದಕ್ಕೆ. ಆ್ಯಂಡ್ ಇವತ್ತು ಏನಂದರೆ ನಾವು ಈಗ ನಿಮಗೆ ಗೊತ್ತು, ನಾವು ಉಡುಪಿ ಬಂದಿದ್ದೆ ಕಾರಣ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಂತ. ಸೊ ಇವತ್ತು ಈವ್ನಿಂಗ್ ನಮ್ಮದು ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಇದೆ, ಬೇರೆ ಒಂದು 2-3 ದೇವಸ್ಥಾನಕ್ಕೆ ಹೋಗಬೇಕು. ಸೊ ಅದಕ್ಕೆ ನಾವು ವೆಜ್ಜು ಇವತ್ತು ಬೆಳಿಗ್ಗೆ ನಾವು ಮಸಾಲ ದೋಸೆ ತಿಂದಿದ್ದೀವಿ, ಈಗ ನಾವು ಇದು ಮಾಡ್ತಿದ್ದೀವಿ ಲಂಚ್ಗೆ. ಸೊ 1-2 ದಿವಸ ನಮ್ಮ ಮನೆಯಲ್ಲಿ ಫುಲ್ ವೆಜ್ ಊಟನೇ ಇರುತ್ತೆ. ಸೊ ಆ ಥರ. ಬಟ್ ನಿಮಗೆ ನಾನು ಸ್ಪೆಷಲ್ ವೆಜ್ ಡಿಶಸ್ ಹೇಳಿಕೊಡ್ತೀನಿ. ಇಲ್ಲಾಂದರೆ ನಾವು ಜಾಸ್ತಿ ನಾನ್ ವೆಜ್ ತಿನ್ನೋದು, ಬಿಕಾಸ್ ನಮಗೆಲ್ಲ ನಾನ್ ವೆಜ್ ತುಂಬ ಇಷ್ಟ. ಸೊ ಇದರಲ್ಲಿ ಕ್ವಾಂಟಿಟಿ ಹೇಗಂದರೆ ನಾನು 6 ಮೀಡಿಯಮ್ ಸೈಜ್ ಅನಿಯನ್ ತಗೊಂಡಿದ್ದೀನಿ, ಆ್ಯಂಡ್ ಅದಕ್ಕೆ 2 ಲಾರ್ಜ್ ಸೈಜ್ ಟೊಮೆಟೊಸ್, ಆಮೇಲೆ 1 ಕ್ಯಾಪ್ಸಿಕಮ್. ಇದು ಗ್ರೇವಿಯಲ್ಲಿ ಅಷ್ಟಿದೆ, ಬೇರೆ ಎಲ್ಲ ನಿಮಗೆ ಗೊತ್ತು, ಚಕ್ಕೆ ಲವಂಗ ಅದೆಲ್ಲ ಹೇಳಿದ್ದೀನಿ. ಇದು ಗ್ರೇವಿಗೆ ಆ ಥರ 6 ಅನಿಯನ್ಸ್ಗೆ 2 ಟೊಮೆಟೊಸ್ ಹಾಕಿದ್ದೀನಿ, ಆ್ಯಂಡ್ 1
ಕ್ಯಾಪ್ಸಿಕಮ್ ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು, ಬಟ್ ನಂಗೆ ಅದ್ರ ಫ್ಲೇವರ್ ಇಷ್ಟ, ಅದೊಂದು ಬೇರೆನೇ ಫ್ಲೇವರ್ ಕೊಡುತ್ತೆ, ದಟ್ ಇಸ್ ವೆರಿ ನೈಸ್. ಆ್ಯಂಡ್ ಇದರಲ್ಲಿ ನೀವು ನಿಮ್ಗೆ ಎಷ್ಟು ಇಷ್ಟ ಆ ಥರ ಹಾಕ್ಬೋದು. ನಾನೊಂದು 2 ಆನಿಯನ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಇಲ್ಲಿನೂ 1 ಕ್ಯಾಪ್ಸಿಕಮ್ ಫುಲ್ ತೊಗೊಂಡಿದ್ದೀನಿ. ಆ್ಯಂಡ್ ಪನ್ನೀರ್ ನಾನು ಆಲ್ಮೋಸ್ಟ್ 400 ಗ್ರಾಮ್ಸ್ ತೊಗೊಂಡಿದ್ದೀನಿ, 400 ಗ್ರಾಮ್ಸ್ ಪನ್ನೀರ್, ಪ್ರೋಟೀನ್ ಏನೋ. ಆ್ಯಂಡ್ ಇದು ನನ್ನದು ಬಾಕ್ಸ್ ಬರುತ್ತಲ್ಲ ಮಶ್ರೂಮ್ಸದು, ಇದಕ್ಕೂ ನಾವು ಫ್ರೈ ಮಾಡ್ತೀವಿ, ಮತ್ತು ಆಮೇಲೆ ಇದಕ್ಕೆ ನಾವು ಡೀಪ್ ಆಯಿಲ್ ಫ್ರೈ ಮಾಡಲ್ಲ, ಯಾಕಂದರೆ ಮಶ್ರೂಮ್ಸ್ ನೀರು ಬಿಡುತ್ತೆ, ಸೊ ಡೀಪ್ ಫ್ರೈ ಮಾಡಲ್ಲ ಮಶ್ರೂಮ್ಸ್ ಯಾವತ್ತು. ಪ್ಯಾನಲ್ಲಿ ಸಾಟೆ ಮಾಡ್ತೀವಿ, ಅದು ಮಾಡೋಣ, ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಈಗ ಇದು ಒಂದು ಚೆನ್ನಾಗಿ ಕಲರ್ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನನಗೆ ಇದೊಂದು ಸ್ವಲ್ಪ ಸ್ಮೋಕಿ ಫ್ಲೇವರ್ ಬೇಕು, ಅದಕ್ಕೆ ನಾನು ಇದು ಮೊದಲು ಒಂದು ವೀಡಿಯೋ ಟೊಮೆಟೊ ರೆಸಿಪಿಯಲ್ಲಿ ತೋರಿಸಿದ್ದೀನಿ. ಗ್ಯಾಸಲ್ಲಿ ಒಂದು ಸ್ವಲ್ಪ ಹಿಂಗೆ ಇಟ್ಕೊಂಡು ಹಾಕಬೇಕು, ಅದೊಂದು ಚೆನ್ನಾಗಿ ಸ್ಮೋಕಿ ಫ್ಲೇವರ್ ಕೊಡುತ್ತೆ, ಅಂದರೆ ಈಸಿ. ಇಲ್ಲಾಂದ್ರೆ ನೀವು ಚಾರ್ಕೋಲ್ ಎಲ್ಲ ಮಾಡಿನೂ ಮಾಡ್ಬೋದು, ಆದರೆ ಅದು ತುಂಬ ಟೈಮ್ ಕನ್ಸ್ಯೂಮಿಂಗ್. ಚೆನ್ನಾಗಿ ಸ್ಮೋಕಿ ಫ್ಲೇವರ್ ಕೊಡುತ್ತೆ. ಸೊ ಇದೀಗ ಆಗಿದೆ, ಇದನ್ನ ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ, ಸೈಡಲ್ಲಿ ಇಡೋಣ, ಅದು ಕೂಲ್ ಆಗಬೇಕು, ಆಮೇಲೆ ನಾವು ಅದಕ್ಕೆ ಗ್ರೈಂಡ್ ಮಾಡೋದು. ಬಿಸಿ ಬಿಸಿ ಗ್ರೈಂಡ್ ಮಾಡೋಕ್ಕಾಗಲ್ಲ, ಇಲ್ಲಾಂದ್ರೆ ಫುಲ್ ಹಾರುತ್ತೆ. ಸೊ ಈಗ ಒಂದು ಪ್ಯಾನಲ್ಲಿ ನಾವು ಮಶ್ರೂಮ್ ಜಸ್ಟ್ ಸ್ವಲ್ಪ ಸಾಟೆ ಮಾಡೋಣ. ಸ್ವಲ್ಪ ತುಪ್ಪ ತಗೊಳ್ತಿದ್ದೀನಿ, ಜಾಸ್ತಿ ಏನು ಬೇಡ, ಜಸ್ಟ್ ಒಂದು 1/2 ಸ್ಪೂನ್ ಅಷ್ಟೇ ತುಪ್ಪ ತಗೊಂಡು, ಆಮೇಲೆ ಈ ಮಶ್ರೂಮ್ಸ್ ಇದು ಕ್ಲೀನ್ ಮಾಡಿ ನಾನು ಈ ಥರ ಸ್ಲೈಸಲ್ಲಿ ಕಟ್ ಮಾಡಿದ್ದೀನಿ. ಹಿಂಗೆ ಹೆಂಗೆ ಬೇಕು ಶೇಪ್ ಎಲ್ಲ ಮಾಡೋಕ್ಕಾಗಲ್ಲ. ನಾನೊಂದು ಸ್ವಲ್ಪ ದೊಡ್ಡ ದೊಡ್ಡ ಪೀಸ ಮಾಡಿದ್ದೀನಿ, ಯಾಕಂದರೆ ಅದೀಗ ಸಾಟೆ ಆದ್ಮೇಲೆ ನೀವು ನೋಡಿ ಅದು ಶ್ರಿಂಕ್ ಆಗುತ್ತೆ, ಬಿಕಾಸ್ ಅದು ನೀರು ಬಿಡುತ್ತಲ್ಲ, ಶ್ರಿಂಕ್ ಆಗುತ್ತೆ. ಒಂದು ಜಸ್ಟ್ ಹಿಂಗೆ ಪ್ಯಾನ್ಗೆ ಹಾಕಿ ಕ್ಲೋಸ್ ಮಾಡಿಬಿಡಿ, ಒಂದು 2 ಮಿನಿಟ್ಸು ಸ್ಲೋ ಗ್ಯಾಸ್ ಇಡಿ, ಆಮೇಲೆ ಅದು ಓಪನ್ ಮಾಡಿ ಸ್ಟೋರ್ ಮಾಡಿದ್ರೆ ಆಯಿತು. ಹಾಯ್. ಸೊ ಇದೀಗ 5 ಮಿನಿಟ್ಸ್ ಆಯಿತು. ಮಶ್ರೂಮಿಂದ ಜಾಸ್ತಿ ಹೊತ್ತು ಬೇಡ, ಅದು ಬೇಗ ಕುಕ್ ಆಗುತ್ತೆ. ಇದಕ್ಕೂ ನಾನು ಇದರಲ್ಲಿ ತೆಗೆದಿಡ್ತೀನಿ ಸೈಡಲ್ಲಿ. ನಮ್ಮ ಆನಿಯನ್ ಪನ್ನೀರ್ ಎಲ್ಲ ಇದೆ, ಇದರಲ್ಲಿ ಸೈಡ್ ಮಶ್ರೂಮ್ ಇಡೋಣ. ನಮ್ಮದು ಇದು ಮಸಾಲಾನು ರೂಮ್ ಟೆಂಪ್ರೇಚರ್ ಕೋಲ್ಡ್ ಆಗಿದೆ. ಇದೀಗ ಒಂದು ದೊಡ್ಡ ಮಿಕ್ಸಿ ಜಾರಲ್ಲಿ ತಗೊಂಡು ಸ್ವಲ್ಪ ನೀರು ಹಾಕಿ, ಕೋಲ್ಡ್ ನೀರು ಹಾಕಿ ಸಣ್ಣ ಪೇಸ್ಟ್ ಮಾಡೋಣ. ಸೊ ಇದು ಮಸಾಲ ಫುಲ್ ಹಾಕಿದ್ದೀನಿ, ಇದಕ್ಕೊಂದು ಸ್ವಲ್ಪ ಕೋಲ್ಡ್ ನೀರು ಹಾಕ್ತಿದ್ದೀನಿ, ಗ್ರೈಂಡ್ ಮಾಡೋಣ. ಅದೇ ಪ್ಯಾನ್ ಏನು ವಾಶ್ ಮಾಡಿಲ್ಲ ನಾನು, ಯಾಕಂದರೆ ಅದೇ ಮಸಾಲ ಅಲ್ಲ. ಸೊ ಅದೇ ಪ್ಯಾನಲ್ಲಿ ನಾವು ಇದು ಗ್ರೈಂಡ್ ಮಾಡಿದ್ದು ಮಸಾಲ ಹಾಕೋಣ. ಇದು ನೋಡಿ, ಇದು ಫೈನ್ ಪೇಸ್ಟ್ ಮಾಡಿದ್ದೀನಿ. ಸೊ ಇದು ಫುಲ್ ಪೇಸ್ಟ್ ಮಾಡೋಕ್ಕೆ ನಾನು ಆಲ್ಮೋಸ್ಟ್ 2 ಲೋಟ ನೀರು ಹಾಕಿದ್ದೀನಿ. ನೀವು ಎಷ್ಟು ಬೇಕಷ್ಟು, ಬಿಕಾಸ್ ನಾವು ಇನ್ನೂ ನೀರು ಹಾಕ್ತೀವಿ, ಯಾಕಂದರೆ ನಮಗೆ ಇಷ್ಟು ಕನ್ಸಿಸ್ಟೆನ್ಸಿ ಬೇಡ. ಸೊ ಮಿಕ್ಸಿ ಜಾರ್ ಮಸಾಲ ತೆಗಿಯೋಕ್ಕೆ. ಸೊ ಇಲ್ಲಿ ನೋಡಿ, ನಾನು ಮತ್ತೇನೋ ಆಲ್ಮೋಸ್ಟ್ 2 ಲೋಟ ಇದು ಹಾಕಿದ್ದೆ, ಏನು ಹೇಳ್ತಾರೆ, ನೀರು, ಮಿಕ್ಸರ್ ಕ್ಲೀನ್ ಮಾಡೋಕ್ಕೆ. ಈಗ ಇದಕ್ಕೆ ಟೇಸ್ಟ್ ಪ್ರಕಾರ ಮೊದಲು ನಾವು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಈಗ ಒಂದು ಸ್ವಲ್ಪ ಬ್ಯಾಲೆನ್ಸ್ ಉಪ್ಪು ಹಾಕಿ, ರುಚಿ ತಕ್ಕ ಅಷ್ಟು ಉಪ್ಪು. ಇದೀಗ ಒಂದು ಬಾಯ್ಲ್ ಬರೋ ತನಕ ಇದಕ್ಕೆ ಕುಕ್ ಮಾಡೋಣ, ಆಮೇಲೆ ಇದೆಲ್ಲ ಒಟ್ಟಿಗೆ ಹಾಕಿಬಿಡೋಣ. ಅದಕ್ಕೆ ಇದು ಬಾಯ್ಲ್ ಬರ್ತಾ ಉಂಟು. ಈ ಥರ ಬಾಯ್ಲ್ ಬಂದ ತಕ್ಷಣ ನೀವು ಇದಕ್ಕೆ ಇದೆಲ್ಲ ಹಾಕಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಕುಕ್ ಮಾಡೋಣ, ಯಾಕಂದರೆ ಅದೆಲ್ಲ ಪನ್ನೀರ್ ಎಲ್ಲ ಡ್ರೈ ಇರುತ್ತಲ್ಲ, ಅದರಲ್ಲಿ ಚೆನ್ನಾಗಿ ಮಸಾಲ ಇದಾಗಬೇಕು. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ಉಪ್ಪು ಎಲ್ಲ ಚೆಕ್ ಮಾಡಿ ನಿಮ್ಗೆ ಎಷ್ಟು ಬೇಕು. ಮತ್ತು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಕುಕ್ ಮಾಡೋಣ. ಸೊ ಇಲ್ಲಿ ನೋಡಿ, ಇದು ಚೆನ್ನಾಗಿ
ಇದಾಗಿದೆ. ನಾನು ಇನ್ನೂ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಬಿಕಾಸ್ ನಂಗೆ ಅಷ್ಟು ತಿಕ್ ಬೇಡ ಇದ್ದಿತ್ತು. ನೀವು ಎಷ್ಟು ಬೇಕು ನೀವು ಥಿಕ್ನೆಸ್ ಪ್ರಕಾರ ನೀರು ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಕುಕ್ ಆಗಿದೆ. ಒಂದು 6 to 7 ಮಿನಿಟ್ಸ್ ಕುಕ್ ಮಾಡಿದ್ದೀನಿ. ಈಗ ಜಸ್ಟ್ ಒಂದು ಲಾಸ್ಟ್ಗೆ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ಒಂದು ಸ್ವಲ್ಪ ನೋಡಿ, ನಾಟ್ ಇವನ್ ಹಾಫ್ ಸ್ಪೂನ್, ಒಂದು ಸ್ವಲ್ಪ ಒಂದು 2 ಪಿಂಚ್ ಅಷ್ಟು ಶುಗರ್ ಹಾಕೋಣ. ಯಾಕಂದರೆ ಶುಗರ್ ಆಕ್ಟ್ಸ್ ಲೈಕ್ ಅ ಟೇಸ್ಟ್ ಎನ್ಹಾನ್ಸರ್. ಅದೊಂದು ಸ್ವಲ್ಪ ಟೇಸ್ಟ್ ಫ್ಲೇವರ್ಸ್ ಎಲ್ಲ ಇನ್ನೂ ಇದು ಮಾಡುತ್ತೆ. ಆ್ಯಂಡ್ ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಒಂದು ಲಾಸ್ಟ್ ಸ್ಟರ್ ಕೊಟ್ಟು ಗ್ಯಾಸ್ ಆಫ್ ಮಾಡಿ, ಆಮೇಲೆ ಕಸೂರಿ ಮೇಥಿ ಒಂದು ಹ್ಯಾಂಡ್ ಫುಲ್ ತಗೊಂಡು ಹಿಂಗೆ ಕ್ರಷ್ ಮಾಡ್ತಾ ಹಾಕಿ, ನನ್ನ ಹತ್ರ ಇಲ್ಲಿ ಅದು ಹಾಲು ಮೇಲೆ ಬಾವೆ ಇರುತ್ತಲ್ಲ ಅದಿದೆ, ಕ್ರೀಮ್, ಅದು ಹಾಕ್ತಿದ್ದೀನಿ ನಾನು ಒಂದು 2 ಸ್ಪೂನ್ಸ್. ಅದು ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಹೆಂಗೆ ಒಂದು ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಗ್ಯಾಸ್ ಆಲ್ರೆಡಿ ಆಫ್ ಇದೆ. ಜಸ್ಟ್ ಒಂದು ಸ್ಮಾಲ್ ಮಿಕ್ಸ್ ಮಾಡಿ ಲಿಡ್ ಹಾಕಿಬಿಡಿ, ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ರೆಸ್ಟ್ ಆಗೋದು ಬಿಡಿ. ಅವಾಗ ಎಲ್ಲ ಫ್ಲೇವರ್ಸ್ ಚೆನ್ನಾಗಿ ಇದಾಗುತ್ತೆ. ಆಮೇಲೆ ಸರ್ವ್ ಮಾಡ್ಬೋದು. ಸೊ ನಮ್ಮದು ಪನೀರ್ ಮಶ್ರೂಮ್ ಮಸಾಲ ಕಡಾಯಿ, ಪನೀರ್ ಮಶ್ರೂಮ್ ಕಡಾಯಿ ಇಸ್ ರೆಡಿ. ಪ್ಲೀಸ್ ಇದನ್ನ ಟ್ರೈ ಮಾಡಿ. ಇದು ಎಕ್ಸಾಕ್ಟ್ಲಿ ರೆಸ್ಟೋರೆಂಟ್ ಸ್ಟೈಲ್ ರೆಸಿಪಿ. ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡಿ ಆ್ಯಂಡ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗಾಗಿದೆ ಅಂತ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗ ನಾವು ಟೇಸ್ಟಿಂಗ್ ಸೆಷನ್ ಮಾಡೋಣ. ಆ್ಯಸ್ ಲಾಸ್ಟ್ ಟೈಮ್ ತುಂಬ ಜನ ಕಾಮೆಂಟ್ಸಲ್ಲಿ ಹೇಳಿದ್ರಿ ಕಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತಿನ್ನಿಸಿ ಟೇಸ್ಟಿಂಗ್ ಸೆಷನ್ ಮಾಡಿ ಅಂತ. ಸೊ ನಾವು ಅದು ಮಾಡೋಣ. ನೀವು ನೋಡಿರ್ತೀರಾ ಮೊದಲು ವಿಡಿಯೋದಲ್ಲಿ. ನಾನು ಖಾಗೆ ಬದಲಾಗೆ ಸರ್ ಅವನಿಗೆ ಈ ಥರ ವೆಜ್ ರೆಸಿಪೀಸ್ ಅಂದರೆ ತುಂಬ ಇಷ್ಟ. ಅಂದರೆ ಮೊದಲಿಂದನೂ ಅವನು ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಕಡಾಯಿ ಮಸಾಲ ಈ ಥರ ಹೋಟೆಲಿಂದ ತರಿಸಿ ಚಪಾತಿ ಜೊತೆ ತಿನ್ನೋದು ಅವ್ನಿಗೆ ತುಂಬ ಇಷ್ಟ. ಚಿಕನ್ಗಿಂತ ಅವನಿಗೆ ಪನ್ನೀರ್ ಪೀಸಸ್ ಏನು ಅಷ್ಟು ಇಷ್ಟ ಆಗಲ್ಲ, ಬಟ್ ಯಾಕೋ ಒಂದು ವೆಜ್ ಗ್ರೇವೀಸ್ ಅವನಿಗೆ ತುಂಬ ಇಷ್ಟ. ಹೇಗಿದೆ ಧನುಷ್? ಸೂಪರ್ ಸೂಪರ್. ನಮ್ಮ ಹಸ್ಬೆಂಡ್ ನೋಡಿ ಟೇಸ್ಟ್ ಮಾಡ್ತಾರೆ. ಸರಿಯಾಗಿದೆ. ಥ್ಯಾಂಕ್ ಯು. बोलो कैसा लग रहा है? चपाती बड़ी है अच्छा है? बेस्ट.